ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವ ನರಿದು ನಿಶ್ಚಿಂತವಾಗಿರು. ಫಲವಾದ ಮರನ ಕಲ್ಲು ಹಿಡುವರೊಂದು ಕೋಟಿ, ಎಲವದ ಮರನ ಹಿಡುವರಾರನು ಕಾಣು. ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರಾರನು ಕಾಣೆ. ನಿಮ್ಮ ಶರಣರ ನುಡಿಯೇ ಎನಗೆ ಗತಿಸೋಪಾನ ಚೆನ್ನಮಲ್ಲಿಕಾರ್ಜುನ. ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಥಟ್ ಅಂತ ಉತ್ತರಿಸಿ ಭಾಗ 157ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಹೇಮಗಲ್ಲ ಅಂಪ ಶರಣರ ಕೃತಿ ಯಾವುದು? ಎರಡನೇ ಪ್ರಶ್ನೆ, ಅಪ್ಪು ಎಂಬ ತತ್ವ ಆಕಾಶ, ಅಪ್ಪು, ವಾಯು, ಅಗ್ನಿ ಮತ್ತು ಪೃಥ್ವಿಯೊಡನೆ ಬೆರೆತಾಗ ಯಾವುದು ಉಂಟಾಗುತ್ತದೆ ಎಂಬುದನ್ನು ಕ್ರಮಬದ್ಧವಾಗಿ ಬರೆಯಿರಿ. ಮೂರನೆಯ ಪ್ರಶ್ನೆ, ಯಾವ ಹುಳು ತನ್ನ ಸಾವನ್ನು ತಾನೇ ತಂದುಕೊಳ್ಳುತ್ತದೆ? ನಾಲ್ಕನೇ ಪ್ರಶ್ನೆ, ಅನ್ನ ಉದಕದ ದೆಸೆಯಿಂದ ಉಂಟಾಗುವಂತಹ ಯಾವ ಅಂಶಗಳು ಮನುಷ್ಯನನ್ನು ಕಾಡುತ್ತಿವೆ? ಕೊನೆಯ ಹಾಗೂ ಐದನೆಯ ಪ್ರಶ್ನೆ, ಹೇಮಗಲ್ಲ ಅಂಪ ಶರಣರ ವಚನಗಳ ಅಂಕಿತ ನಾಮವೇನು? 5 ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೆ ಥಟ್ ಅಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವರಾತ್ರಿ.